ನವೆಂಬರ್ 1 ಬಂತು ಅಂತಂದ್ರೆ ರಾಜ್ಯೋತ್ಸವವನ್ನು ನೋಡ್ಲಿಕ್ಕೆ ಬೆಳಗಾವಿಗೆ ಹೋಗ್ಬೇಕು. ನವೆಂಬರ್ 23 ಬಂತು ಅಂತಂದ್ರೆ ರಾಜ್ಯೋತ್ಸವವನ್ನ ಅದ್ದೂರಿಯಾಗಿ ನೋಡ್ಬೇಕಾಗಿತ್ತು ಅಂತಂದ್ರೆ ಎಲ್ಲಿಗೆ ಬರಬೇಕು ಅಂತಂದ್ರೆ ಹುಕ್ಕೇರಿಗೆನೆ ಬರಬೇಕು. ನಮ್ಮ ಎಲ್ಲ ಕನ್ನಡ ಪರ ಸಂಘಟನೆಗಳು, ಇಲ್ಲಿಯ ಜನಪ್ರತಿನಿಧಿಗಳು ಎಲ್ಲರೂ ಒಕ್ಕಟ್ಟಾಗಿ ಕನ್ನಡಕ್ಕಾಗಿ ನಾವೆಲ್ಲ ಇದ್ದೇವೆ ಅನ್ಕೊಂಡು ಅದ್ಭುತವಾದ ರಾಜ್ಯೋತ್ಸವವನ್ನು ಆಚರಣೆ ಮಾಡ್ತಾರೆ. ರಾಜ್ಯೋತ್ಸವವನ್ನು ಆಚರಣೆ ಮಾಡೋದು ಕೇವಲ ಒಂದು ಹಬ್ಬ ಅನ್ನುವ ಒಂದೇ ದೃಷ್ಟಿಕೋನದಿಂದ ಅಂತಲ್ಲ, ನಮ್ಮ ಸಂಸ್ಕೃತಿ ಉಳಿಬೇಕು. ಬೆಳಗ್ಗೆ 10 ಗಂಟೆಗೆ ದೇಶೀಯ ಸಂಸ್ಕೃತಿಯನ್ನು ಪ್ರತಿಬಿಂಬಿಸುವಂತ ಕಲಾಮೇಳಗಳಿಂದ ರಾಜ್ಯೋತ್ಸವವನ್ನು ಆಚರಣೆ ಮಾಡ್ತಾರೆ. ಸಾಯಂಕಾಲ ವಿಶೇಷವಾಗಿರುವಂತಹ ರಾಜ್ಯೋತ್ಸವವನ್ನು ಆಚರಣೆ ಮಾಡ್ತಾರೆ. ಒಟ್ಟಾರೆ ಏನಂತಂದ್ರೆ ಕನ್ನಡ ಉಳಿಬೇಕು, ಬೆಳಿಬೇಕು ಅಂತಂದ್ರೆ ಕನ್ನಡಿಗರು ಉತ್ಸಾಹದಿಂದ ಇರಬೇಕು. ಆ ದೃಷ್ಟಿಕೋನದಿಂದ ಗಡಿ ಭಾಗದಲ್ಲಿರ್ತಕ್ಕಂಥ ಹುಕ್ಕೇರಿಯ ನಗರದಲ್ಲಿ 5 ವರ್ಷಗಳಿಂದನೂ ಕೂಡ ಅದ್ದೂರಿಯಾಗಿ ಕರ್ನಾಟಕ ರಾಜ್ಯೋತ್ಸವವನ್ನು ಆಚರಣೆ ಮಾಡ್ತಾ ಇದ್ದಾರೆ. ನಾವೆಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ ಸಂತೋಷದಿಂದ ಭಾಗಿಯಾಗಿದ್ದೇವೆ. ರಾಜ್ಯೋತ್ಸವದ ಶುಭಾಶಯಗಳನ್ನು ಹೇಳ್ತಾ, ಇಂದು ಹುಕ್ಕೇರಿ ನಗರದ ಪ್ರಮುಖರು, ಗಣ್ಯರು ಹಾಗೂ ರಮೇಶಣ್ಣ ಕತ್ತಿಯವರು ಶಾಸಕರ ಒಂದು ನೇತೃತ್ವದಲ್ಲಿ ಚಂದ್ರಶೇಖರ ಶಿವಾಚಾರ್ಯ ಮಹಾಸ್ವಾಮೀಜಿಗಳ ಒಂದು ದಿವ್ಯ ಸಾನ್ನಿಧ್ಯದಲ್ಲಿ ತಾಲೂಕಿನ ಕನ್ನಡಾಭಿಮಾನಿಗಳು ಕೂಡಿ ಅತ್ಯಂತ ವಿಜೃಂಭಣೆಯಿಂದ ಸತತವಾಗಿ 5 ವರ್ಷಗಳ ಕಾಲ ಈ ಒಂದು ರಾಜ್ಯೋತ್ಸವವನ್ನು ಆಚರಿಸ್ಕೊಂಡು ಬರ್ತಾ ಇದ್ದೀವಿ. ಈ ಒಂದು ರಾಜ್ಯೋತ್ಸವದ ಕಾರ್ಯಕ್ರಮದಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಡೊಳ್ಳು ಕುಣಿತ ಹಾಗೂ ಕರಾವಳಿ ಶೈಲಿಯ ಅನೇಕ ನೃತ್ಯಗಳು, ಕಲಾ ತಂಡಗಳು, ಸುಮಾರು 5 ರಿಂದ 6 ಕಲಾ ತಂಡಗಳು, ಜಾನಪದಗಳು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದೇವೆ. ಅತ್ಯಂತ ಯಶಸ್ವಿಯಾಗಿ ಅಡವಿ ಸಿದ್ದೇಶ್ವರ ಮಠದಿಂದ ಕೋರ್ಟ್ ಸರ್ಕಲ್ವರೆಗೂ ಈ ಒಂದು ಮೆರವಣಿಗೆ ಹೋಗಿ ಬರುವ ಮತ್ತೆ ಧ್ವನಿವರ್ಧಕದೊಂದಿಗೆ 2 ಗಂಟೆಗೆ ಮತ್ತೆ ಶಾಸಕರಾದ ನಿಖಿಲ್ ಕತ್ತಿಯವರು ಆ ಒಂದು ಧ್ವನಿವರ್ಧಕ ಮೆರವಣಿಗೆಗೆ ಚಾಲನೆ ಕೊಡುವರಿದ್ದು ಈ ಒಂದು ಕಾರ್ಯಕ್ರಮವನ್ನು ಸಂಪೂರ್ಣ ಯಶಸ್ವಿಯಾಗಿ ಮಾಡಬೇಕಂತ ತಮ್ಮಲ್ಲಿ ಕೇಳ್ಕೊಳ್ತೇನೆ. ಕನ್ನಡ ರಾಜ್ಯೋತ್ಸವ ಈ ವರ್ಷದ ವಿಶೇಷತೆ ಏನೆಂದರೆ ಸಾಂಪ್ರದಾಯಿಕ ವಾದ್ಯಗೋಷ್ಠಿಯಿಂದ ಏನು ಮೆರವಣಿಗೆ ಮಾಡ್ತಾ ಇದ್ದಾರೆ ಅದು ನನಗೆ ಬಹಳಷ್ಟು ಖುಷಿಯನ್ನು ತಂದಿದೆ. ಈ ಕನ್ನಡ ಎಲ್ಲ ಅಭಿಮಾನಿಗಳು ಈ ಒಂದು ಕನ್ನಡ ರಾಜ್ಯೋತ್ಸವದಲ್ಲಿ ಭಾಗಿಯಾಗಿ ಪರಮ ಪೂಜ್ಯರ ಸಾನ್ನಿಧ್ಯದೊಂದಿಗೆ ಹಾಗೂ ಎಲ್ಲ ರಾಜಕೀಯ ಧುರೀಣರೊಂದಿಗೆ ಈ ಕಾರ್ಯಕ್ರಮ ಯಶಸ್ವಿಯಾಗಲಿ ಎಂದು ಕನ್ನಡ ಸಾಹಿತ್ಯ ಪರಿಷತ್ತಿನ ಪರವಾಗಿ ನಾನು ಹಾರೈಸ್ತಾ ಇದ್ದೀನಿ.